ಇತ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಿರಂತರವಾಗಿ ಹೋರಾಟ ನಡೀತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಾಧಿತರು ಅಂದರೆ ಯಾರ್ಯಾರು ಸಂತ್ರಸ್ತರಿದ್ದಾರೆ ಅವರು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನೆ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂತ್ರಸ್ತರು ಅಹೋರಾತ್ರಿ ಧರಣಿ ಮಾಡ್ತಾ ಇರೋದ್ರಿಂದಾಗಿ ರಾಜ್ಯ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಬೆಳಗಾವಿಯಲ್ಲಿ ಸಿಎಂ ನೇತೃತ್ವದಲ್ಲಿ ಡಿಸೆಂಬರ್ 11ಕ್ಕೆ ಸಭೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗ್ತಾ ಇದೆ. ಇನ್ನು ಯೋಜನೆ 3ನೇ ಹಂತದ ಸಂತ್ರಸ್ತರ ಸಮಸ್ಯೆಗಳನ್ನು ಅಂದರೆ ಯೂನಿಟ್ 3 ಅಂತ ಏನಿತ್ತು ಅದರ 3ನೇ ಹಂತದ ಸಂತ್ರಸ್ತರ ಸಮಸ್ಯೆಗಳ ಚರ್ಚೆಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸಭೆಗೆ ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳ ಜನಪ್ರತಿನಿಧಿಗಳಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಇನ್ನು ಸಂತ್ರಸ್ತರು ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದ್ರು, ಅಹೋರಾತ್ರಿ ಧರಣಿಗೆ ಮುಂದಾಗಿದ್ರು. ಹೀಗಾಗಿ 10 ಜನ ಸಂತ್ರಸ್ತರಿಗೂ ಕೂಡ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ತಮ್ಮ ಸದನದಲ್ಲೇ ಮಾತಾಡಿದ್ದಾರೆ. ಆದರೆ 5 ಕೋಟಿ 6 ಕೋಟಿ ಆಗುವಂತದ್ದು ಯಾವ ರೈತರ ಭೂಮಿಗೂ ಆಗಿಲ್ಲ. ತಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಆಲ್ರೆಡಿ 2 ರಿಂದ 3 ತಾಸು ಜೊತೆ ಕೊಟ್ಟಿದ್ರು. ನಾವು ಜೊತೆಗೂ ಮೀಟಿಂಗ್ ಮಾಡಿದ್ವಿ. ಏನೇನು ಮಾಡೋಕ್ಕೆ ನಮ್ಗೆ ಶಕ್ತಿ ಇದೆ ಅಂತಕ್ಕಂಥ ವಿಚಾರಗಳನ್ನು ನಾವು ತೆಗೆದಿಟ್ಕೊಂಡಿದ್ದೀವಿ. ನಾವು ಮುಖ್ಯಮಂತ್ರಿಗಳಿಗೆ ಏನು ಪ್ರೆಸೆಂಟೇಷನ್ ಮಾಡಬೇಕಂತಕ್ಕಂಥ ವಿಚಾರಗಳನ್ನು ನಾವು ತೆಗೆದಿಟ್ಕೊಂಡಿದ್ದೀವಿ. ತಮ್ಮ ವಿಷಯವನ್ನು ನಾವು ಆಲಿಸ್ತೇವೆ. ಅಲ್ಲಿ ಏನೇನು ಸಾಧ್ಯತೆ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಇನ್ನು ಹೇಳಿಕೊಂಡಿದ್ದೇನೆ. ತಾವು 11ನೇ ತಾರೀಕಿಗೆ ಜನಪ್ರತಿನಿಧಿಗಳು ತಾವು ಬರಬೇಕು. ಆದಂತ ತಮ್ಮ ಜನಪ್ರತಿನಿಧಿಗಳ ಮುಂದೆ ಈಗಾಗಲೇ ಹೇಳಿದ್ದೀವಿ. ಇದನ್ನು ಮೊದಲು ಇರಿಗೇಷನ್ ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ಬೇಕು. ನೀವು ತಪ್ಪು ಮಾಹಿತಿ ಇದೆ ಅಂತ ನಮಗೆ ಅನಿಸ್ತದೆ. ನಮ್ಮ ಜನಪ್ರತಿನಿಧಿಗಳು ಯಾರ್ಯಾರು ಬಂದು ರಾಜೀನಾಮೆ ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ಹೇಳ್ಯಾರ. ನೀವು ಜನಪ್ರತಿನಿಧಿಗಳು ನಮಗೆ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಸಲುವಾಗಿ ನೀವು ಸರ್ಕಾರದಾಗ ಇದ್ದವ್ರು ಇರಲಿ, ಎಲ್ಲಾರದವ್ರು ಅಪೋಸಿಷನ್ ಪಾರ್ಟಿಯಾಗಿದ್ದವ್ರು ಒಟ್ಟರು ಒಮ್ಮತಾಗಿ ಈ ಒಂದು ಪ್ರಾಜೆಕ್ಟಿಗೆ ಕಾಲಮಿತಿ ಒಳಗೆ ಮುಗಿಬೇಕು ಅನ್ನೋದು ಒಂದೇದ್ದು. ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರಕ್ಕೆ ಬಂದಾಗ ವರ್ಷಕ್ಕೆ 4,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಗ 2 ವರ್ಷ ಆದರೂ ಕೊಟ್ಟಿಲ್ಲ. ಇದು ಯಾವ ರೀತಿಯಾಗಿ ನೀವು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಮಾಡಿ ಕಾಲಮಿತಿ ಒಳಗೆ ಪ್ರಾಜೆಕ್ಟ್ ಮುಗಿಸ್ಕೊಂಡು 130 TMC ನೀರನ್ನು ಉಪಯೋಗ ಮಾಡಿಕೊಂಡು ತಾವು ಯಾವ ರೀತಿಯಾಗಿ ಮಾಡ್ಕೋತೀರಿ ಅನ್ನೋದಕ್ಕೆ ಒಂದು ಏನಾದರೂ ಸರ್ಕಾರದಲ್ಲಿ ಒಳ್ಳೆಯ ತೀರ್ಮಾನ ತಗೊಂಡು ಈ ಸಂತ್ರಸ್ತರ ಪರಿಹಾರವನ್ನು ಮಾಡಬೇಕಂತ ಮನವಿ ಮಾಡ್ಕೋತಾ ಇದ್ದೀವಿ. ತಮ್ಮ ಜನಪ್ರತಿನಿಧಿ